ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ NMMS ಇದರಲ್ಲಿ ತ್ರಿಭುಜಗಳು ಪಾಠದಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಇದು NMMSನಲ್ಲಿ ಪೇಪರ್ 2 SAT ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಪ್ರಶ್ನೆಗಳಿವು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಇಲ್ಲಿ 114ನೇ ಪ್ರಶ್ನೆ ಇದೆ. ತ್ರಿಭುಜ ABCಯಲ್ಲಿ ADಯು ಮಧ್ಯರೇಖೆಯಾದರೆ, AD ಮಧ್ಯರೇಖೆ ಆದರೆ ಆಗ ಯಾವ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ, AB ಪ್ಲಸ್ AC ಗ್ರೇಟರ್ ದ್ಯಾನ್ 2 ಟೈಮ್ಸ್ AD. ADಯ 2ರಷ್ಟಕ್ಕಿಂತ ಹೆಚ್ಚಿರುತ್ತೆ ಅಂತ. AB ಬಾಹು ಮತ್ತು AC ಬಾಹುಗಳ ಮೊತ್ತವು AD ಬಾಹುವಿನ 2ರಷ್ಟಕ್ಕಿಂತ ಹೆಚ್ಚಾಗಿರುತ್ತೆ. ಇದು ಕಂಡೀಷನ್. ಹಾಗಾಗಿ ಈ ಒಂದು ಚಿತ್ರಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಕಂಡೀಷನ್ಸ್ ಏನಿದೆ ಅಂತ ನೋಡೋಣ. ಇದಕ್ಕೆ ತ್ರಿಭುಜ ABCಯಲ್ಲಿ ADಯು ಮಧ್ಯರೇಖೆಯಾಗಿದ್ದರೆ ತ್ರಿಭುಜದ ಬಾಹುಗಳ ಮೊತ್ತವು ಯಾವಾಗಲೂ ತ್ರಿಭುಜದ 2 ಬಾಹುಗಳ ಮೊತ್ತ AB ಮತ್ತು AC ಬಾಹುಗಳ ಮೊತ್ತವು ಯಾವಾಗಲೂ ಮಧ್ಯರೇಖೆಯ 2ರಷ್ಟಕ್ಕಿಂತ ಹೆಚ್ಚಾಗಿರುತ್ತದೆ. ತ್ರಿಭುಜದ 2 ಬಾಹುಗಳ ಮೊತ್ತ ಯಾವಾಗಲೂ ಏನಾಗಿರುತ್ತೆ? AB ಆಗಿರ್ಬೋದು, BC ಆಗಿರ್ಬೋದು, ಅಥವಾ AB ಆಗಿರ್ಬೋದು, AC ಆಗಿರ್ಬೋದು. ಇವುಗಳ ಮೊತ್ತವು ಮಧ್ಯರೇಖೆಯ 2ರಷ್ಟಕ್ಕಿಂತ ಹೆಚ್ಚಾಗಿರುತ್ತೆ. ಮಧ್ಯರೇಖೆಯ 2ರಷ್ಟಕ್ಕಿಂತ ಹೆಚ್ಚಾಗಿರುತ್ತೆ ಅನ್ನೋದು ಕಂಡೀಷನ್. ಹಾಗಾಗಿ AB ಪ್ಲಸ್ AC ಗ್ರೇಟರ್ ದ್ಯಾನ್ 2 ಟೈಮ್ಸ್ AD ಅನ್ನೋದು ಕಂಡೀಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ 114ಕ್ಕೆ. 115ನೇ ಪ್ರಶ್ನೆ, ಚಿತ್ರವನ್ನು ಗಮನಿಸಿ. ತ್ರಿಭುಜ ABCಯಲ್ಲಿ ABC ತ್ರಿಭುಜದಲ್ಲಿ AB = BD, AB BDಗೆ ಸಮನಾಗಿದೆ ಮತ್ತು AD = CD, AD CDಗೆ ಸಮನಾಗಿದೆ. ಅಂದರೆ ಇದು ಸಮದ್ವಿಬಾಹು ತ್ರಿಭುಜ, ಇದು ಸಮದ್ವಿಬಾಹು ತ್ರಿಭುಜ ಆಗುವಂತೆ ಡಿಯು BCಯ ಮೇಲಿನ ಒಂದು ಬಿಂದುವಾಗಿದೆ. ಡಿ ಅನ್ನೋದು BCಯ ಮೇಲಿನ ಒಂದು ಬಿಂದುವಾಗಿದೆ. ಕೋನ CAD ಈ ಕೋನ CAD ಅನುಪಾತ ADC ಈ ಕೋನದ ಅನುಪಾತ ಎಷ್ಟಿದೆ? 1:7, 1:7 ಆದರೆ ಕೋನ ABC ಎಷ್ಟಿರುತ್ತೆ? ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರು ಆಪ್ಷನ್ ಸಿ 100 ಡಿಗ್ರಿ ಅಂತ ಬಂದಿದೆ. ಹೇಗೆ ಬರುತ್ತೆ ಅಂತ ನೋಡೋಣ. ತ್ರಿಭುಜ ABCಯಲ್ಲಿ ಇದು ತ್ರಿಭುಜ ABCಯಲ್ಲಿ ಏನೇನು ಸಮನಾಗಿದೆ? AB ಬಾಹು BDಗೆ ಸಮ, AB = BD, AD = CD, AD = CD. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ. ತ್ರಿಭುಜ ADC, ಈ ತ್ರಿಭುಜದಲ್ಲಿ ಒಂದು ಕಂಡೀಷನ್ ಇದೆ. CAD ಈ ಕೋನ ಅನುಪಾತ ADC ಈ ಕೋನ ಮತ್ತು ಈ ಕೋನದ ಅನುಪಾತ 1:7 ಆಗಿದೆ. ನಾನು ಇಲ್ಲಿ CAD X ಅಂತ ತಗೊಂಡ್ರೆ ACDನೂ X ಆಗುತ್ತೆ. ಇದು X ಆದರೆ ಇದು X ಆಗುತ್ತೆ. ಯಾಕೆ ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಇದು X ಆದರೆ ಇದು X ಆಗುತ್ತೆ, ಇದು 7X ಆಗುತ್ತೆ. ಈ 3 ಕಂಡೀಷನ್ಸ್ ತೊಗೊಂಡು ನಾವು X ಬೆಲೆ ಕಂಡುಹಿಡ್ಕೊಂಡ್ರೆ ಈ ಕೋನ ಮತ್ತು ಈ ಕೋನವನ್ನು ಕಂಡುಹಿಡ್ಬೋದು. ADC 7X ಅಂತ ತೊಗೊಂಡ್ರೆ ತ್ರಿಭುಜ ADCಯಲ್ಲಿ 3 ಕೋನ ಬರ್ಕೊಂಡೇನೆ. CAD ಪ್ಲಸ್ ACD ಪ್ಲಸ್ ADC ಈ 3 ಕೋನ, ಈ ಕೋನ ಮತ್ತು ಈ ಕೋನ ಬರ್ಕೊಂಡ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇದು CAD ಅಂದರೆ X, ACD ಅಂದರೆ X, ADC ಅಂದರೆ 7X = 180. ಅಷ್ಟು ಕೂಡಿಸಿ 7, 8, 9X ಆಗುತ್ತೆ = 180 ಡಿಗ್ರಿ. 9ರಿಂದ 180 ಭಾಗಿಸಿ 20 ಡಿಗ್ರಿ ಬರುತ್ತೆ. X 20 ಡಿಗ್ರಿ ಅಂದರೆ ಈ ಕೋನ 20, ಇದು 20. ಇದು ಎಷ್ಟಾಗುತ್ತೆ? 180 40 ಕಳೆದ್ರೆ 140 ಆಗುತ್ತೆ. CAD ಕೋನ ACD ಕೋನ 20 ಡಿಗ್ರಿ, ADC = 7 × 20 140 ಡಿಗ್ರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕೋನ ADC ಪ್ಲಸ್ ಕೋನ ADB = 180 ಡಿಗ್ರಿ. ಸರಳ ರೇಖೆ ಈ ಕೋನ ಮತ್ತು ಈ ಕೋನ ಸರಳ ಯುಗ್ಮ ಆಗಿರೋದ್ರಿಂದ ಇವೆರಡು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ.
ಸೊ ನಮಗೆ ಎ ಡಿ ಬಿ ಗೊತ್ತಿಲ್ಲ, ಎ ಡಿ ಬಿ ಕಂಡುಹಿಡಬೇಕು. ಎ ಡಿ ಸಿ ನಮಗೆ ಗೊತ್ತು, ಕಂಡುಹಿಡಿದಿವಿ 140 ಡಿಗ್ರಿ. ಹಾಗಾಗಿ 180 140 ಕಳೆದ್ರೆ 40 ಡಿಗ್ರಿ. ಎ ಡಿ ಬಿ 40 ಡಿಗ್ರಿ ಆಗುತ್ತೆ. ಅಂದರೆ ಎ ಡಿ ಬಿ ಈಕ್ವ 40 ಆದರೆ ಸೊ ಇದು 40 ಆಗುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮ. 40 40 ಎಷ್ಟಾಯಿತು? 80 ಆಯಿತು. ಹಾಗಾದರೆ ಇದು ಎಷ್ಟಿರುತ್ತೆ? ಎ ಬಿ ಸಿ 100 ಇರುತ್ತೆ. ದೇರ್ಫೋರ್ ಕೋನ ಎ ಬಿ ಸಿ = 100 ಡಿಗ್ರಿ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 115ನೇ ಪ್ರಶ್ನೆಗೆ ಆಪ್ಷನ್ ಸಿ 100 ಡಿಗ್ರಿ ಸರಿಯಾದ ಉತ್ತರ. ಸೊ 116ನೇ ಪ್ರಶ್ನೆ, ಚಿತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ರಯಾಂಗಲ್ಸ್ ಇದೆ. ಪಕ್ಕದ ಆಕೃತಿಯಲ್ಲಿ, ಈ ಆಕೃತಿಯಲ್ಲಿ ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ, ಕೋನ ಇ, ಕೋನ ಎಫ್ ಪರಿಮಾಣಗಳ ಮೊತ್ತ, ಈ ಎಲ್ಲ ಕೋನಗಳನ್ನ ಕೊಟ್ಟಿದ್ದು ಎಷ್ಟು ಡಿಗ್ರಿ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಆನ್ಸರ್ 360 ಡಿಗ್ರಿ ಬರುತ್ತೆ. 116ಕ್ಕೆ ಆನ್ಸರ್ ಆಪ್ಷನ್ ಎ 360 ಡಿಗ್ರಿ. ಯಾಕೆ ಅಂತ ನೋಡೋಣ. ಎರಡು ತ್ರಿಭುಜಗಳ ಒಳಕೋನಗಳ ಮೊತ್ತ 180 + 180 360 ಡಿಗ್ರಿ. ಹಾಗಾಗಿ 116ಕ್ಕೆ ಆಪ್ಷನ್ ಎ 360 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. 117ನೇ ಪ್ರಶ್ನೆ, 13 ಸೆಂಟಿಮೀಟರ್, 20 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜದಲ್ಲಿ ಅದರ ಅತ್ಯಂತ ದೊಡ್ಡ ಬಾಹುವಿಗೆ ಅನುರೂಪವಾದ ಎತ್ತರ ಯಾವುದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಎತ್ತರ ಹೆಚ್ಚು ಕಂಡುಹಿಡಿಯಬೇಕು. 21 ಇದರಲ್ಲಿ ಅತ್ಯಂತ ದೊಡ್ಡ ಬಾಹು 21 ಸೆಂಟಿಮೀಟರು, ಅಂದರೆ ಇದು ಪಾದ ಎತ್ತರ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಈ 3 ಬಾಹುಗಳ ಅಳತೆ ಬಳಸಿಕೊಂಡು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ್ರೆ ನಮಗೆ ಅನುರೂಪವಾದ ಬಾಹುವಿನ ಎತ್ತರ ಸಿಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಎ ಬಾಹು 13 ಸೆಂಟಿಮೀಟರ್, ಬಿ 20 ಸೆಂಟಿಮೀಟರ್, ಸಿ 21 ಸೆಂಟಿಮೀಟರ್. ಹೆರಾನ್ ಸೂತ್ರ ಬಳಸಿ ನಾನು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತೀನಿ. ಎಸ್ ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ, ಎ + ಬಿ + ಸಿ/2 ಫಾರ್ಮುಲಾ ಇದು. ಸೊ ಎಲ್ಲ ಬಾಹುಗಳನ್ನ ಕೂಡಿಸಿ 2ರಿಂದ ಭಾಗಿಸಿ 54/2 ಬರುತ್ತೆ, 27 ಆಗುತ್ತೆ. ಸೊ ಫಾರ್ಮುಲಾ ಅಪ್ಲೈ ಮಾಡಿದಾಗ ಎಸ್ - ಎ, ಎಸ್ - ಬಿ, ಎಸ್ - ಸಿನ ಕಂಡುಕೋಬೇಕು. ಎಸ್ ಅಂದರೆ 27, ಅದರಲ್ಲಿ ಎ ಬಿ ಸಿಗಳನ್ನು ಕಳೀತಾ ಹೋಗಬೇಕು. ಎಸ್ - ಎ 27 - 13, ಎಸ್ - ಬಿ 27 - 20, ಎಸ್ - ಸಿ 27 - 21, ಕಳೆರಿ 14, 7, 6 ಬರುತ್ತೆ. ಸೊ ಈ ವ್ಯಾಲ್ಯೂಸನ್ನು ಹೆರಾನ್ ಸೂತ್ರದಲ್ಲಿ ಹಾಕೋಣ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ √(s × s - a × s - b × s - c). ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಸ್ ಅಂದರೆ 27, ಎಸ್ - a ಅಂದರೆ 14, ಎಸ್ - b ಅಂದರೆ 7, ಎಸ್ - c ಅಂದರೆ 6. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. 9 27 9 3 27 ಅಂತ ಬರಿಬೋದು. 14 7 2 14 ಅಂತ ಬರಿಬೋದು. 7 ಹಾಗೆ ಬರ್ತೀನಿ, 3 2 6. ಸೊ 9 ಹಾಗೆ ಇದೆ, 3 3 9 ಬರ್ತೀನಿ. ಸೊ 7 7 ಜೊತೆಗೆ ಬರ್ತೀನಿ, 2 2 ಜೊತೆಗೆ ಬರ್ತೀನಿ. ಸೊ ಗ್ರೂಪ್ ಜೊತೆ ಇರೋದ್ರಿಂದ ಸ್ಕ್ವೇರ್ ರೂಟನ್ನು ತೆಗೆದ್ರೆ ನಮಗೆ ಇದು 9 ಬರುತ್ತೆ, ಇದು 7 ಬರುತ್ತೆ, ಇದು 2 ಬರುತ್ತೆ. ಸೊ ಅಷ್ಟು ಗುಣಿಸಿ 126 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ತ್ರಿಭುಜದ ವಿಸ್ತೀರ್ಣ ಆಗಿದೆ. ಸೊ ಇದನ್ನು ಬಳಸ್ಕೊಂಡು ಅತ್ಯಂತ ದೊಡ್ಡ ಬಾಹುವಿಗೆ ಅನುರೂಪವಾದ ಎತ್ತರ ಹೆಚ್ ಕಂಡುಹಿಡಿಯಬೇಕು. ದೊಡ್ಡ ಬಾಹು ಬಿ 21 ಸೆಂಟಿಮೀಟರ್ ಇದೆ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ವಿಸ್ತೀರ್ಣ ಕಂಡುಹಿಡಿದ್ವಿ. 126 = 1/2 × 21 × h. ಸೊ 21/2 ಸಮಚಿನಿಂದ ಈ ಕಡೆ ಬಂದರೆ 2/21 ಆಗುತ್ತೆ, h. ಸೊ 21 ಒಂದಲೇ 21 6 126, 6 12, h = 12 ಸೆಂಟಿಮೀಟರ್. ಆನ್ಸರ್ ಆಪ್ಷನ್ ಸಿ 12 ಸೆಂಟಿಮೀಟರ್ ಆಗಿದೆ. ಇದು 117ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.